ಮಾತ್ರ ಈಗಿಂದ ಏನು ಅನ್ನಿಸ್ತಾ ಇದೆಯಪ್ಪ ಅಂತಂದ್ರೆ ಆಲ್ ಓವರ್ ಬೆಳಗಾವಿ ಸುತ್ತಮುತ್ತಲ ಕಡೆ ಸ್ವಲ್ಪ ಕಾಂಗ್ರೆಸ್ಸಿನ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಮೇಲಾಗೆ ಈ ಭಾಗದಲ್ಲಿ 5 ಕಾಂಗ್ರೆಸ್ MLAಗಳಿದ್ದಾರೆ, ಅಲ್ಲೂ ಸಹ ಚೆನ್ನಾಗಿ ಪ್ರಚಾರ ಮಾಡೋದು ಅಂತ ಕೇಳಿ ಬರ್ತಾ ಇದೆ. ಮತ್ತು ಡೋರ್ ಟು ಡೋರ್ ಹೋಗ್ತಾ ಇದ್ದಾರೆ, ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ, ಎರಡೂ ಕಡೆ ಜನ ಹೋಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಹೋದಲ್ಲೇ ಇವ್ರ ಮೇಲೆ ಆರೋಪ ಇದ್ದಾವೆ, ಲಕ್ಷ್ಮೀವ್ರ ಮೇಲೆ ಆರೋಪ ಇದ್ದಾವೆ, ಇವ್ರ ಮೇಲೂ ಆರೋಪ ಇದ್ದಾವೆ, ಆರೋಪ ಇರುವ ಆದರೆ ಯಾವ ಪ್ರೂವ್ ಆಗ್ತಾವೆ ಅಂತ ಗ್ಯಾರಂಟಿ ಇಲ್ಲ. ಈ ಎಲೆಕ್ಷನ್ದಲ್ಲೇ ಹೋಗ್ತಾ ಇದ್ದಾವೆ, ನೋಡುವಾಗ ಅದಾಗಬಾರ್ದು ಅಂತ ಆರೋಪಗಳು ಬರೆದಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಒಳ್ಳೆಯ ಹೆಸರದ ಲಕ್ಷ್ಮಿ ಅವ್ರದ್ದು ಅಥವಾ ಅವ್ರ ಮಗಂದು ಜೊತೆ ಕಡಾಡಿ ಅವ್ರ ಹೆಸರು ಒಳ್ಳೆಯದಿದೆ. ಅದು ಆದಷ್ಟು ಸುಳ್ಳಾಗಲಿ ಅಂತ ನಾವು ಬಯಸೋಣ, ಆದರೆ ಅದು ಸತ್ಯ ಹೊರಗೆ ಬರಲಿ ಅಂತ ಹಂಗಂತ ಹೇಳೋದು ಮುಚ್ಚೋಗ್ರಿ ಅಂತಲ್ಲ. ಸರಿ, ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಷಣ ಮಾಡಬೇಕಾದ್ರೆ ತುಂಬ ತೀವ್ರವಾಗಿ ದಾಳಿ ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವ್ರ ಮೇಲೆ. ಅವ್ರು ಮಾಡಿದಂತಹ ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಮಾಡದೇ ಇರುವಂತಹ ಕೆಲಸದ ಬಗ್ಗೆನೂ ಆಗಿರಬಹುದು, ಜೊತೆಗೆ ಅವರು ಹೊರಗಿನಿಂದ ಬಂದಂಥವ್ರು ಅನ್ನುವಂಥದ್ದಾಗಿರಬಹುದು. ಆ ಕಡೆಯಿಂದ ಬಂದಂತಹ ಮನುಷ್ಯ ಈ ಕಡೆ ಜನರ ಜೊತೆ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಈ ಕಡೆ ಜನರನ್ನ ಅಷ್ಟಾಗಿ ಹಚ್ಕೊಳೋದಿಲ್ಲ ಅಥವಾ ಈ ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥದ್ದನ್ನು ತುಂಬ ಬಿಂಬಿಸ್ತಾ ಇದ್ದಾರೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿಯ ಜವಾಬ್ದಾರಿಗಳನ್ನ ಕೊಟ್ರೆ ನಿಭಾಯಿಸುವಂತಹ ಮನಸ್ಥಿತಿ ಅವರಲ್ಲಿ ಇದೆಯಾ ಇಲ್ವಾ ಸರ್? ನಿಮಗೇನು ಅನ್ಸುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ಅನ್ಸುತ್ತೆ? ಇಲ್ಲ, ಭಾಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಬಂದಂಥ ಅವರ ಮಗನ ಜೊತೆ ನಾವು ಅಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಸಾಕಷ್ಟು ಜನ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಶೆಟ್ಟರ್ ಅವ್ರ ಮಗನಿಗೆ. ಅಲ್ರಿ ನೀವು ಈಗ ಆರಿಸಿ ಹೋದ್ಮೇಲೆ ಹೊರಗೆ ಬರ್ತಿರ್ತೀನಿ ಗ್ಯಾರಂಟಿನೇ ಇಲ್ಲ ಅನ್ನುವಂಥ ಮಾತನ್ನು. ಮತ್ತು ಇದೇನು ಸುಳ್ಳಿನಲ್ಲ, ಅವ್ರ ಜನರ ಒಂದು ಭಯ ಅದ. ಯಾಕಂದ್ರೆ ಆಯ್ಕೆಯಾಗಿ ಹೋದ್ರೆ ಹೊಳ್ಳಿ ಬರ್ತಾರಿಲ್ಲೋ ಅನ್ನುವಂಥ ಮಾತು. ಮತ್ತು ಜನರು ಸಿಗಬೇಕಲ್ರಿ, ಜನರ ಸಮಸ್ಯೆ ಇದು ಮಾಡ್ಕೋಬೇಕಾ. ಆ ವಿಷಯದಲ್ಲೇ ಹಿಂದೆ ಇವ್ರು ಏನೇನು ಮಾಡಿದಾರೆ, ಏನಕ್ಕೆ ಈ ಬೆಳಗಾವಿಗೆ ಏನು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಬಾಯಿಯವರು ಭಾಳ ಎತ್ತೆತ್ತಿ ಹೇಳಲಿಕ್ಕೆ ಹಚ್ಚಿದ್ದಾರೆ. ಏನು ಮಾಡಿಲ್ಲಪ್ಪ ಕೆಲಸ, ಇವರು ನಾವು ಬೆಳಗಾವಿ ಬರುತ್ತಿರೋಂಥ ಅನೇಕ ವಿಷಯಗಳು ಅಡ್ಡಗಾಲು ಹಾಕಿದ್ದಾರೆ ಅಂಥೇಳಿ ಒಂದು ಮಧ್ಯಮ ವರ್ಗದಲ್ಲೇ ಬುದ್ಧಿವಂತ ವರ್ಗದಲ್ಲೇ ಈ ವಿಷಯವನ್ನು ಬಿಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅನ್ನೋದು ಚರ್ಚೆಗಿಂತಲೂ ಈ ವಿಷಯದಲ್ಲಿ ಎಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಈ ಒಂದು ಎಲೆಕ್ಷನ್ ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೋತ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಯಾವ ರೀತಿ ಹೊಡೆತ ಬೀಳುತ್ತೆ ನೋಡ್ರಿ, ಇಲ್ಲಿ ಈ ಸಲ ಏನಾದರೂ ಅವ್ರದ್ದೊಬ್ಬರದ್ದಲ್ಲ, ಈ ಶೆಟ್ಟರ್ ಅವ್ರು ಸೋತ್ರೆ ಮೊದಲನೇದಾಗಿ ಯಡಿಯೂರಪ್ಪರಿಗೆ ಹೊಡೆದು ಬೀಳ್ತದೆ, ಇವ್ರಿಗೆ ಹೊಡೆದು ಬೀಳ್ತದೆ. ಯಾಕಪ್ಪ ಅಂತಂದ್ರೆ ಏಜ್ ಆಗಿದೆ ಇವ್ರಿಗೆ. ಇನ್ನು ಈ ನಂತರದಲ್ಲಿ ಇವ್ರ ಮಕ್ಕಳು ಮತ್ತಾರು ಬರ್ಬೋದು, ಮುಂದೆ ಯಾರು ಬರರು. ಯಾಕೆ ಈ ದೇಶದಲ್ಲಿಂತ ಪರಂಪರೆ ಅಂತ ಅದ ತಂದೆಯಿಂದ ಮಕ್ಕಳಿಂದ ಫ್ಯಾಮಿಲಿ ಬಿಸ್ನೆಸ್ ಆಗಿಬಿಟ್ಟದು. ಮತ್ತು ಆ ಸಾಧ್ಯತೆ ಎಲ್ಲರೂ ಅದು ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಎಲ್ಲರೂ. ಒಮ್ಮೆ MLA ಆದ್ರೆ ಸಾಕಪ್ಪ, ಬೇಕಾದಷ್ಟು ಮಾಡಿ ಹೋಗ್ಬಿಡ್ತಾರೆ. ಮತ್ತು ಇವರು ಮುಖ್ಯಮಂತ್ರಿ ಯಾವುದು ಕ್ಯಾಬಿನೆಟ್ದಾಗಿದ್ದಂಥವರು ಸಾಕಷ್ಟು ಮಾಡಿ ಹೋಗ್ಬಿಟ್ಟಿರ್ತಾರೆ. ಅದನ್ನು ಒಮ್ಮೆ ಮೇಲಾಡೋದು ಅಷ್ಟು ತ್ರಾಸು. ಒಮ್ಮೆ ಎದ್ರಪ್ಪ ಅಂತಂದ್ರೆ ಆ ಒಂದು ಎತ್ತರದಿಂದ ಕೈಗಿಳಿದು ಭಾಳ ಕಷ್ಟ ಅದ, ಎಲ್ಲೋ ಒಂದು ಕಲ್ಪ ಆಗ್ತದೆ. ಇವತ್ತು ಹಂಗಿದೆ ಪರಿಸ್ಥಿತಿ. ಆ ನೆಲೆಗಟ್ಟಿನಲ್ಲೇ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವರು ಸೋತ್ರ ಮೋಸ್ಟ್ಲಿ ಭವಿಷ್ಯ ಅವ್ರದ್ದು ಎಂಡದ ಹಂಗೆ ಅಂತ ಅನ್ನಿಸ್ತದೆ. ಓಕೆ, ಭವಿಷ್ಯನೇ ಎಂಡು ಅಂತ ಅಂದಮೇಲೆ ಅವ್ರ ವೈಯಕ್ತಿಕ ಬದುಕಿ ಹೇಳ್ತಾ ಇದ್ದೀರಲ್ಲ, ಯಾಕಂದ್ರೆ ಅವ್ರ ಮಕ್ಕಳು ಬರ್ಬೋದು, ಮತ್ತಾರು ಬರ್ಬೋದು, ಪಾಪ ಏಜ್ ಆಗ್ತಾ ಇದೆ, ಆ ಕಾರಣದಿಂದ ಹೇಳ್ತಾ ಇದ್ದಾರೆ.